Come on. Come, let's play a game. ಫ್ರೆಂಡ್ಸ್, ನಾವಿವತ್ತು ಮಾತಾಡ್ತಿರೋದು ತಲಪತಿ ವಿಜಯ್ ಅವರ ಜನನಾಯಕನ್ ಟ್ರೈಲರ್ ಮೂವಿ ರಿಯಾಕ್ಷನ್ ಬಗ್ಗೆ. ಈ ಒಂದು ಚಲನಚಿತ್ರದ ಮುಂಬರುವ ಭಾರತೀಯ ತಮಿಳು ಭಾಷೆಯ ರಾಜಕೀಯ ಆಕ್ಷನ್ ಥ್ರಿಲ್ಲರ್ ಚಲನಚಿತ್ರವಾಗಿದ್ದು, ಇದನ್ನು ಎಚ್ ವಿನೋದ್ ಅವರು ನಿರ್ದೇಶಿಸಿದ್ದಾರೆ ಮತ್ತು KVN ಪ್ರೊಡಕ್ಷನ್ ಅಡಿಯಲ್ಲಿ ನಿರ್ಮಿಸಿದ್ದಾರೆ. ಈ ಒಂದು ಚಲನಚಿತ್ರದಲ್ಲಿ ವಿಜಯ್, ಪೂಜಾ ಹೆಗ್ಡೆ, ಬಾಬಿ ಡಿಯೋಲ್ ಮತ್ತು ಮಮಿತಾ ಬೈಜು, ಗೌತಮ್ ವಾಸುದೇವ್ ಮೆನನ್, ಪ್ರಕಾಶ್ ರಾಜ್, ನರೇನ್ ಮತ್ತು ಪ್ರಿಯಾಮಣಿ ಅವರು ಈ ಒಂದು ಚಲನಚಿತ್ರದಲ್ಲಿ ನಟಿಸಿದ್ದಾರೆ. 2023 ತೆಲುಗು ಚಿತ್ರದ ಭಗವಂತ್ ಕೇಸರಿ ಚಿತ್ರದ ರೀಮೇಕ್ ಆಗಿ ಇದು ವಿಜಯ್ ರಾಜಕೀಯ ಪ್ರದರ್ಶಿಸುವ ಮೊದಲು ಕಾಣಿಸಿಕೊಂಡಿರುವಂತಹ ಕೊನೆಯ ಚಿತ್ರವಾಗಿದ್ದು, KVN ಪ್ರೊಡಕ್ಷನ್ ತಮಿಳಿನಲ್ಲಿ ಮೊದಲ ಚಲನಚಿತ್ರವಾಗಿದೆ. ಈ ಒಂದು ಚಲನಚಿತ್ರವನ್ನು ಸೆಪ್ಟೆಂಬರ್ 2024ರಲ್ಲಿ ಅಧಿಕೃತವಾಗಿ ತಳಪತಿ 69 ಎಂಬ ತಾತ್ಕಾಲಿಕ ಟೈಟಲ್ನಲ್ಲಿ ಘೋಷಿಸಲಾಗಿತ್ತು. ಏಕೆಂದರೆ ಇದು ವಿಜಯ್ ನಾಟಕೀಯ 69ನೇ ಚಲನಚಿತ್ರವಾಗಿ ಮತ್ತು ಅಧಿಕೃತ ಟೈಟಲ್ನ ಜನವರಿ 2025ರಲ್ಲಿ ಘೋಷಿಸಲಾಗಿತ್ತು. ಅಕ್ಟೋಬರ್ 2024ರಲ್ಲಿ ಚೆನ್ನೈನಲ್ಲಿ ಮೇನ್ ಫೋಟೋಗ್ರಫಿಯನ್ನು ಪುನರಾರಂಭಿಸಿದರು. ಒಂದು ವೇಳಾಪಟ್ಟಿಯೊಂದಿಗೆ ಈ ಒಂದು ಚಲನಚಿತ್ರದ ಶೂಟಿಂಗ್ ಮುಂದುವರಿಯಿತು. ನಂತರ ಮತ್ತೆ 2 ಹೆಚ್ಚುವರಿ ವೇಳಾಪಟ್ಟಿಯನ್ನು ಹಿಂದಿನ ಸ್ಥಳದಲ್ಲಿ ನಡೆಸಲಾಯಿತು ಮತ್ತು ಆಗಸ್ಟ್ 2025ರ ಹೊತ್ತಿಗೆ ಮುಕ್ತಾಯಗೊಳಿಸಲಾಯಿತು. ಈ ಒಂದು ಚಿತ್ರಕ್ಕೆ ಅನಿರುದ್ಧ್ ರವಿಚಂದ್ರ ಅವರು ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ ಅಂತಲೂ ನೋಡಬಹುದು. ಆರಂಭದಲ್ಲಿ ಜನವರಿ 9, 2016ರಂದು ಬಿಡುಗಡೆ ಮಾಡಬೇಕಾಗಿತ್ತು. ಚಿತ್ರ ಕೆಲವು ಸೆನ್ಸರ್ಶಿಪ್ ಸಮಸ್ಯೆಗಳಿಂದಾಗಿ ಈ ಒಂದು ಚಲನಚಿತ್ರವನ್ನು ಅನಿರ್ದಿಷ್ಟವಾಗಿ ವಿಳಂಬವಾಗಿ ಅಲ್ಲಿಗೆ ನಿಲ್ಲಿಸಲಾಗಿದೆ. ಈ ಒಂದು ಚಲನಚಿತ್ರದ ಬಿಡುಗಡೆ ಬಗ್ಗೆ ನೋಡುವುದಾದರೆ ಇನ್ನೂ ಯಾವುದೇ ರಿಲೀಸ್ ಡೇಟ್ ಅನ್ನು ಇನ್ನು ಅನೌನ್ಸ್ ಮಾಡಿಲ್ಲ. ಸೊ ಇದಾಗಿತ್ತು ಈ ಒಂದು ಮೂವಿಯ ಮಾಹಿತಿ. ಯಾರೆಲ್ಲ ತಳಪತಿ ವಿಜಯ್ ಅವರ ಫ್ಯಾನ್ಸ್ ಆಗಿದ್ದೀರಾ, ವಿಡಿಯೋನ ಲೈಕ್ ಮಾಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.